ಗುಡ್ ಮಾರ್ನಿಂಗ್, ಕಾಲೈ ವಣಕ್ಕಂ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಎಂಟನೇ ದಿನ ಅರುಣಾಚಲ್ ಪ್ರದೇಶ್ ತವಾಂಗ್, ಬ್ಯಾಂಗ್ಳೂರು ಟು ಅರುಣಾಚಲ್ ಪ್ರದೇಶ್ ಟ್ರಾವೆಲ್ ವಿತ್ ಪ್ಯಾರೆಟ್. ಇವತ್ತು ಅರುಣಾಚಲ್ ಪ್ರದೇಶ ದಿರಾಂಗ್ನಲ್ಲಿ ರಾತ್ರಿ ಉಳ್ಕೊಂಡಿದ್ವಿ. ರಾತ್ರಿ ಫೋಟೋ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲಲ್ಲ, 5:30ಗೆ ಕತ್ಲೆ ಆಗಿತ್ತಲ್ಲ. 5:30ಗೆ ಕತ್ಲೆ ಆಗಿರೋದ್ರಿಂದ ಏನು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ಉಳ್ಕೊಂಡಿದ್ದು ಇಲ್ಲೇ ಉಳ್ಕೊಂಡಿದ್ದು ನೋಡಿ. ಇಲ್ಲಿ ಯೂಶ್ವಲಾಗಿ ಎಲ್ಲ ಕಡೆ ಈ ರಾತ್ರಿ ಟೈಮಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾ ಕಾಲ ಕಳೀತಾ ಇದ್ವಿ. ಆದರೆ ಇಲ್ಲೇನಾಗಿತ್ತು ಅಂದರೆ ನೀವು ಬೆಳಗ್ಗೆಯಿಂದನೇ ಹಾಕಬೇಕು ಕ್ಯಾಂಪ್ ಫೈರ್ ಹಾಕಬೇಕು. ಯಾಕೆಂತ ಹೇಳಿದರೆ ಈ ಎಳೆ ಬಿಸಿಲು ಇದ್ದರೂ ಕೂಡ ಚಳಿ ಮೈ ಕೊರಿತಾ ಇರುತ್ತೆ. ಈಗ ಬಂದು ಮೈನಸ್ ಅಲ್ಲ, 5 ಡಿಗ್ರಿ ಇದೆ. ಬಿಸಿಲು ಕೂಡ ಇದೆ, ಆ ಥರ ಇದೆ. ಪಕ್ಕದಲ್ಲಿ ಮಿಯಾಂಗ್ ರಿವರ್ ನದಿ ಹರಿತಾ ಇದೆ. ಈ ಹರಿಯುವ ಸದ್ದು, ನದಿ ಹರಿತರ ಸದ್ದು ಕೇಳಿಸ್ತಾ ಇದೆ ನೋಡಿ. ಎಷ್ಟು ನಿರ್ಮಲವಾದಂತಹ ಒಂದು ವಾತಾವರಣ, ಸ್ವಚ್ಛತೆ ಮತ್ತು ಪ್ರಕೃತಿ ಸೌಂದರ್ಯ ಇವೆಲ್ಲವೂ ಬಹಳ ಮನಸ್ಸಿಗೆ ಉಲ್ಲಾಸವಾಗಿದೆ. ತುಂಬ ಚೆನ್ನಾಗಿದೆ ಜಾಗ. ಎಲ್ಲರೂ ಪ್ರಯತ್ನ ಮಾಡಿ ಒಂದು ಸಲ ಬರ್ಬೋದು. ಹೀಗೆಲ್ಲ ನೋಡಿ, ನೀವು ಸ್ವಂತ ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು, ಫ್ರೆಂಡ್ಸ್ ಬರ್ಬೋದು, ಫ್ಯಾಮಿಲಿ ಬರ್ಬೋದು. ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಬರ್ಬೋದು. ಏನು ಅಂಥ ಕಷ್ಟ ಇಲ್ಲ. ಮೊದಲೆಲ್ಲ ಆ ಥರ ಕಷ್ಟ ಇತ್ತೇನೋ, ಈಗೆಲ್ಲ ಚೆನ್ನಾಗಿದೆ. ರೋಡೆಲ್ಲನೂ ಸ್ವಲ್ಪ ಚೆನ್ನಾಗಿಲ್ಲದೆ ಇದ್ದರೂ ಹೋದರೂ ಕೂಡ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅರುಣಾಚಲ್ ಪ್ರದೇಶ ಒಳಗಡೆ ಅಂತೂ BROದವರು ಮಾಡಿರೋ ರೋಡೆಲ್ಲ ಸೊ ಹ್ಯಾಟ್ಸ್ ಆಫ್ ಟು ನಮ್ಮ ಭಾರತೀಯ ಸೈನಿಕರಿಗೆ. ತುಂಬ ಚೆನ್ನಾಗಿದೆ. ಇದಂತೂ ತುಂಬ ಪ್ರಶಾಂತ ಮತ್ತು ತುಂಬ ಜನಸಂದಣಿ ಇಲ್ಲದೇ ಇರತಕ್ಕಂತಹ ಜಾಗ ಅರುಣಾಚಲ್ ಪ್ರದೇಶ. ಯೂಶ್ವಲಾಗಿ ಎಲ್ಲರೂ ಹಿಲ್ ಸ್ಟೇಷನ್ ಅಂತ ಹೇಳಿದರೆ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಸಿಕ್ಕಿಂ, ಹೀಗೆ ಅದ್ರ ಮೇಲೇ ಜಾಸ್ತಿ, ಎಲ್ಲರ ಪ್ರಭಾವ ಅದ್ರ ಮೇಲೇ ಇರುತ್ತೆ. ನೋಡಿ, ಒಂದು ಸಲ ಅರುಣಾಚಲ್ ಪ್ರದೇಶ ಕಡೆ, ನಾರ್ತ್ ಈಸ್ಟ್ ಕಡೆ ಬಹಳ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಪ್ರಕೃತಿ ವೈಭವವನ್ನು ಕಾಣಲಿಕ್ಕೆ ನಿಮಗೆ ಆಗುತ್ತೆ. ಈಗ ನಾವು ಇನ್ನೂ ಹೋಗಲಿಲ್ಲ, ಇನ್ನೂ ತವಾಂಗ್ ಹೋಗಲಿಲ್ಲ, ಇನ್ನು ನಾವು ದಿರಾಂಗಲ್ಲೇ ಇದ್ದೀವಿ. ನೋಡಿ ಎಂತಹ ಒಂದು ಸ್ಥಳ ಇದು, ಪ್ರವಾಸಿ ಸ್ಥಳ, ಮತ್ತು ಅತಿ ಹೆಚ್ಚಿನ ಪ್ರವಾಸಿಗರು ಇಲ್ಲದೇ ಇರತಕ್ಕಂತಹ ಸ್ಥಳ. ಇಲ್ಲಿ ನೋಡಿ, ಇಲ್ಲಿ ಬಿಸಿಲೇನಾದರೂ ಸ್ವಲ್ಪ ಜಾಸ್ತಿ ಇದ್ದು ನಮ್ಮ ದೇಹ ಏನಾದರೂ ಅನುಮತಿ ಕೊಟ್ಟರೆ ಈ ನದಿಯಲ್ಲಿ ಸ್ನಾನ ಮಾಡ್ಬೋದು ಬೇಕಾದರೆ. ಆದರೆ ಈಗ ಆಗಲ್ಲ, ಈಗ ಬಹಳ ಚಳಿ ಇದೆ. ಹಾಗಾಗಿ ನಾವೆಲ್ಲ ರೂಮ್ನಲ್ಲೇ ಸ್ನಾನ ಎಲ್ಲ ಮುಗಿಸಿ ಬಿಸಿ ನೀರು ನೀವು ಗೀಸರಲ್ಲಿ ಹಾಕಿ ಬಕೆಟಿಗೆ ಬಿಡ್ತಾ ಇದ್ದಂಗೆ ತಣ್ಣಗೆ ಆಗ್ತಾನೆ ಇರುತ್ತೆ. ಬೇಗ ಮಾಡಬೇಕು, ಮಾಡಿಕೊಂಡು ಬರಬೇಕು. ನಾವು ರಾತ್ರಿ ಈ ರೂಮ್ ಹುಡುಕಲಿಕ್ಕೆ, ಈ ಹೋಮ್ ಸ್ಟೇ ಹುಡುಕಲಿಕ್ಕೆ ಕತ್ಲೆ ಬೇರೆ ಆಗಿದೆ. ಮತ್ತು ಎಲ್ಲೆಲ್ಲೇ ಸುತ್ತಿದ್ದೀವಿ ಅಂತ ಹೇಳಿದರೆ ನೋಡಿ, ಆ ಬೆಟ್ಟದ ಮೇಲೆಲ್ಲೆಲ್ಲೋ ಓಡಾಡಿಕೊಂಡು, ರೋಡಿದೆ, ಆದರೆ ಸಣ್ಣ ಪುಟ್ಟ ರೋಡಿದೆ, ಅದ್ರ ಮೇಲೆಲ್ಲ ಓಡಾಡಿಕೊಂಡು ಈ ಗೂಗಲ್ ಮ್ಯಾಪ್ ಏನೇನೋ ರಾಂಗ್ ಆಗಿ ತೋರಿಸ್ತಾ ಇತ್ತು ಇಲ್ಲಿ, ಅಥವಾ ನೆಟ್ವರ್ಕ್ ಕೆಲವು ಕಡೆ ಇರಲಿಲ್ಲ. ಸೊ ಕೊನೆಗೆಲ್ಲ ರೌಂಡ್ ಹೊಡೆದು ಒಂದು 7-8 ಕಿಲೋಮೀಟರ್ ರೌಂಡ್ ಹೊಡೆದು ಆಮೇಲೆ ಈ ನದಿ ದಾಟಿ ಈ ಕಡೆ ಒಂದು ಬ್ರಿಡ್ಜ್ ಇದೆ, ಆ ಕಡೆ ಮೂಲೆಯಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕಡೆಯಿಂದ ಈ ಕಡೆ ದಾಟ್ಕೊಂಡು ಈ ಗೌರ್ಮೆಂಟ್ ಸ್ಕೂಲ್ ಇದು, ಈ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲಿ ದಿರಾಂಗು, ಈ ಗೌರ್ಮೆಂಟ್ ಸ್ಕೂಲ್ ಪಕ್ಕದಲ್ಲೇ ರೋಡ್ ಇದೆ ಒಂದು. ಆ ರೋಡ್ ಮೇಲೆ ಬಂದರೆ ಮೇನ್ ರೋಡಲ್ಲೇ ಇದೆ ಇದು ದ ಮಿಯಾಂಗ್ ರಿವರ್ ಹೋಮ್ ಸ್ಟೇ ಅಂತ. ಇಲ್ಲಿ ಚೆನ್ನಾಗಿದೆ, ಇವ್ರದ್ದು ಫುಡ್ಡೆಲ್ಲನೂ ಚೆನ್ನಾಗಿದೆ. ಇವರೇ ಹೋಮ್ ಮೇಡ್ ಫುಡ್ ಇವರೇ ಮಾಡಿಕೊಡ್ತಾರೆ, ಚೆನ್ನಾಗಿದೆ, ತಗೊಳ್ಬೋದು. ஹலோ எங்க பாருங்க இவங்கள பாருங்க தண்ணி பாருங்க, இவ்வளோ கூலாக இருக்குங்க தண்ணி. ஒரு 5 டிகிரி 3 டிகிரி இருக்குங்க இந்த தண்ணி. வந்து இங்கத்துடைய உள்ளூர் ஆளுங்க பார்த்துட்டு இருக்கார் ஐயா. தண்ணியில் இறங்கிடலாமா இல்லை தொட்டு உடம்பு பிடிச்சி தடவிட்டு போயிடலாமான்னு பார்த்துட்டு இருக்காரு. பயங்கர குளிராக இருக்குங்க. நம்மளால முடியும்.
இயற்கையின் அழகு பாருங்கள். அருணாச்சல் பிரதேஷ் திராங்லேருந்து இந்த ஒரு இயற்கையின் அழகை பார்க்கும் பொழுது ரொம்ப உல்லாசமாக இருக்குங்க, குஷியாக இருக்குது. ரொம்பவே குறைவாக இருக்குங்க கூட்டம் இங்கே வந்து பார்த்திங்கன்னா ரொம்ப குறைவாக இருக்கும். நீங்கள் வந்து ஹிமாச்சல், இந்த உத்தரகாண்ட், ஜம்மு காஷ்மீர், இந்த சிக்கிம் அந்த சைடெல்லாம் பார்த்தீங்கன்னா கூட்டமாக அந்த செம கூட்டமாக இருக்குங்க, செம கூட்டம். இங்கே வந்து பார்த்திங்கன்னா அப்படியே உங்களுக்கு வந்து ரொம்ப பீஸ் ஆஃப் மைண்டாக இருக்குங்க. இந்த செலக்டிவாக இருக்கும், ரொம்ப குறைவாக இருக்கும். ஸோ இது வந்து இந்த மாதிரி ஒரு இடத்துங்களை செலக்ட் பண்ணி ஒரு 4 நாள் நம்ம வந்து பீஸ்ஃபுல்லாக இருந்துட்டு இங்கே வந்து வந்துடலாங்க. நீங்கள் வந்து பிளான் பண்ணிங்கன்னா, அருணாச்சல் பிளான் பண்ணிங்கன்னா நீங்கள் வந்து பாம்டிலோவில் கூட ஒரு நாள் ஸ்டே பண்ணலாம். இந்த திராங்கில் 1 or 2 days யூ கேன் ஸ்டே. தவாங்கில் வந்து நீங்கள் பார்த்தீங்கன்னா ஒரு 3-4 நாள் கூட ஸ்டே ஆகலாங்க. ஒரு 8 நாள் ப்ரோக்ராம் நீங்கள் வந்து இந்த ஒரு அருணாச்சல் பிரதேஷே வந்து சிம்பிளாக ஒரு சைடு இந்த வெஸ்ட் கமெங் டிஸ்ட்ரிக்ட்னு இருக்குது இல்லைங்களா, அந்த டிஸ்ட்ரிக்ட்டுக்கு உள்ளவே நீங்கள் வந்து பார்த்தீங்கன்னா ஒரு 7-8 நாள் 8லேருந்து 10 நாள் நீங்கள் வந்து பார்த்துடலாங்க. அதை விட்டிங்கன்னா நீங்கள் இட்டாநகர் அந்த சைடு போனீங்கன்னா கூட அது ஒரு 2-3 days பிளான் பண்ணிக்கலாம். அதை விட்டு நீங்கள் வந்து நார்த் ஈஸ்ட்டில் நீங்கள் வந்து மேகாலயா, அஸ்ஸாம், திரும்பி நாகாலாண்டு, மணிப்பூர் அதை கூட நீங்கள் வந்து கவர் பண்ணிக்கலாம் வேணுமா. அதுக்கு ஒரு 10 days அப்படி ஸ்பேர் பண்ணி நீங்கள் வந்து கவர் பண்ணிக்கலாம். ரொம்ப அழகாக இருக்குங்க. பாருங்கள், கேம்ப் ஃபயர் 24 hours 24 மணி நேரமும் இங்கே வந்து கேம்ப் ஃபயர் ரன்னிங் ஆகிட்டே இருக்குங்க. ஏன்னா நம்மலாம் வந்து யூஸ்வலாக நம்ம மாநிலத்தில் வந்து பார்த்திங்கன்னா ஏதோ ஒரு டைம் பாஸ்க்காக ராத்திரி இரவு நேரத்தில் தான் நம்ம வந்து இந்த கேம்ப் ஃபயரை போட்டு நம்மலாம் வந்து குஷியாக அப்படி அனுபவிச்சுட்ருப்போம். ஆனால் இங்கே வந்து பார்த்திங்கன்னா இந்த வெதருக்கு வந்து பகலில் கூட உங்களுக்கு வந்து இந்த சூரியன் ஒளி இங்கே வந்து வெயில் இந்த ரொம்ப குறைவாக தான் இருக்குது வெயில். ஆனால் கூட நீங்கள் அந்த டைமில் இது வந்து இருந்தால் ரொம்பவே நம்மளுக்கு வந்து ஒரு ஃபெசிலிட்டியாக இருக்குங்க, ரொம்ப வந்து யூஸ்ஃபுல்லாக இருக்குங்க. மியாங் ரிவர், திராங், ಅರುಣಾಚಲ್ ಪ್ರದೇಶ್. ಹರಿಯುವ ನದಿ ಹಿಂದೆ, ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಬಿಟ್ಟಿದ್ದೀವಿ, ತವಾಂಗ್ ಕಡೆ ಹೋಗ್ತಾ ಇದ್ದೀವಿ. ಈಗಾಗಲೇ 9 ಗಂಟೆ ಆಗಿದೆ, 8 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. 1 hour ಲೇಟ್. ಮಿಯಾಂಗ್ ರಿವರ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಯಾವ್ದು ರೋಡೇ ಕಾಣಿಸ್ತಾ ಇದೆ. ರೋಡ್ ರೆಡಿ ಮಾಡ್ತಾ ಇದ್ದಾರೆ. ಇಂಜಿನ್ ಗಾಡಿ ಸ್ವಲ್ಪ ಹೀಟ್ ಆಗಬೇಕು, ಅದಕ್ಕೆ ಸ್ಲೋ ಹೋಗ್ಬೇಕು ಸ್ವಲ್ಪ. ಡಿಸೆಂಬರ್ 21, 2025 ಭಾನುವಾರ. ಇವತ್ತು ಭಾನುವಾರ ಸ್ವಲ್ಪ ರಶ್ ಇರಬೇಕು ಇಲ್ಲಿ, ಅದು ಗೊತ್ತಿಲ್ಲ, ಖಾಲಿ ಇದೆ.
ಕಾಟೇಜಸ್. ಇದು ಒಂದು ಹೋಮ್ ಸ್ಟೇ ಥರ ಇರಬೇಕು, ಅಥವಾ ವಸತಿ ಗೃಹ ಅಥವಾ ಹೋಟೆಲ್. ಕೆಲವರು ಬರೋರು ಗುವಾಹಟಿಯಿಂದ ತವಾಂಗ್ ಡೈರೆಕ್ಟಾಗಿ ಕೂಡ ಬರ್ತಾರೆ ಕೆಲವರು. ಬಟ್ ಅದು ಸ್ವಲ್ಪ ರಿಸ್ಕಿ ಅನಿಸುತ್ತೆ, ಅಂದರೆ ತುಂಬ ಜಾಸ್ತಿ ದೂರ ಆಗುತ್ತೆ. ನಮಗೊಂದು 550 ಕಿಲೋಮೀಟ್ರ್, 565 ಕಿಲೋಮೀಟ್ರ್ ಆಗಿಬಿಡುತ್ತೆ. ಆದರೂ ಬೆಳಗ್ಗೆ ಬೇಗ ಬಿಟ್ಟು ಡೈರೆಕ್ಟ್ ತವಾಂಗ್ ಹೋಗೋರು ಇದ್ದಾರೆ. ಬಟ್ ಅದು ನಮ್ಮ ಪ್ರಕಾರ ಇಲ್ಲಿ ಒಂದು ರೆಸ್ಟ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಮಿಡಲಲ್ಲಿ ಸ್ಟೇ ಮಾಡಿದರೆ ಇಲ್ಲಿ ಇಷ್ಟು ಜಾಗಗಳು ನೋಡಿಕೊಂಡು ಮತ್ತು ರಿಲ್ಯಾಕ್ಸ್ ಆಗಿ ಹೋಗ್ಬೋದು. ಸೊ ಒನ್ ಡೇ ಜಾಸ್ತಿ ಆಗುತ್ತೆ ಅಷ್ಟೇ. ಬಾಂಬ್ಡಿಲಾ ಅಥವಾ ದಿರಾಂಗಲ್ಲಿ ಉಳ್ಕೊಂಡು ಹೋಗೋದು ಉತ್ತಮ ಅಂತ ಅನಿಸುತ್ತೆ. ದೇವಸ್ಥಾನ ಅದು ಶ್ರೀರಾಮ ದೇವಸ್ಥಾನ. ರೆಸಾರ್ಟ್ ರಿವೆರೋ ರೆಸಾರ್ಟ್ ರೆಸಾರ್ಟ್ಸ್ ರಿವೆರೋ. காதலென்பது கற்பனையோ காவியமோ கண்வரைந்த ஓவியமோ எத்தனை இன்பங்கள் நெஞ்சினில் பொங்குதம்மா சொல்லுதம்மா. ಹಸುಗಳೇ ದೂರ ಹೋಗಿ. ಹಸುಗಳು ಬಿಸಿಲು ಕಾಯ್ತಾ ಇದೆ, ಎಳೆ ಬಿಸಿಲು. ಬೆಳ್ಳಿ ಮೂಡಿತ್ತು, ಕೋಳಿ ಕೂಗಿತು, ಚೆಲ್ಲಿತೆರ ಏರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತ್ತು, ಕೋಳಿ ಕೂಗಿತು, ಆಕಾಶದಾಗೆ ಬಣ್ಣ ಬಳದವನ್ ಯಾರು, ಈ ಬೆಟ್ಟ ಗುಡ್ಡಗಳ ಮಡ್ದವನ್ ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟವನ್ ಯಾರು, ಅಣ್ಣ ಒಳಗೆ ರುಚಿಯ ತುಂಬಿದವನ್ ಯಾರು. ವೈಬ್ರೇಷನ್ ಆಗ್ತಾ ಇದೆ ಧ್ವನಿ. ರೋಡ್ ಏರುಪೇರಿನ ರೋಡು, ಮಣ್ಣು ಕಲ್ಲುಗಳ ಸಮೇತ ಟಾರ್ ಹಾಕದೇ ಇರತಕ್ಕಂಥ ರೋಡು. ದೂರದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಪರ್ವತಗಳು, ಬಹಳ ಪ್ರಶಾಂತವಾಗಿದೆ. ಇಲ್ಲಿ ಒಂದೆರಡು ದಿನ ಸ್ಟೇ ಕೂಡ ಆಗ್ಬೋದು, ಸುಮ್ಮನೆ ಟೈಮ್ ಪಾಸ್. ಪ್ರಕೃತಿ ಪ್ರೇಮಿಗಳು ಇದ್ದರೆ ಬಂದು ಇಲ್ಲಿ ಒಂದೆರಡು ದಿನ ತಂಗಿ ಓಡಾಡಿ ಎಲ್ಲ ವೀಕ್ಷಿಸಿ ಇಲ್ಲಿನ ಒಂದು ವಾತಾವರಣ, ಸಂಸ್ಕೃತಿ, ಇಲ್ಲಿ ಜನಗಳ ಹಾವಭಾವಗಳು. ಸಬ್ ಡಿವಿಷನಲ್ ಸೆಕ್ರೆಟರಿಯೇಟ್ ದಿರಾಂಗ್, ವೆಸ್ಟ್ ಕಾಮೆಂಗ್ ಡಿಸ್ಟ್ರಿಕ್ಟ್. ಓ, ಸೆಕ್ರೆಟರಿಯೇಟ್ ಅಂದರೆ ಸಬ್ ಡಿವಿಷನಲ್ ಸೆಕ್ರೆಟರಿಯೇಟ್. ಸಬ್ ಡಿವಿಷನಲ್ ಅದೇ ಅಡ್ಮಿನಿಸ್ಟ್ರೇಟಿವ್ ಇಲ್ಲಿ. ರೋಡ್ ರಿಪೇರಿ, ಲ್ಯಾಂಡ್ ಸ್ಲೈಡ್ ಆಗಿದೆ, ಮುಂದೆ ಬ್ಲಾಕ್ ಆಗಿಬಿಟ್ಟಿದೆ, ಸುಮಾರು ದೂರ ಬಂದ್ಬಿಟ್ಟಿದ್ದೀವಿ. ರೋಡ್ ದಾರಿ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ.
ಹಿಂದೆ ತಿರ್ಗಿಸ್ಕೊಳ್ಳೋಕ್ಕೂ ಆಗಲ್ಲ. ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಹೀಗೆ ಬಿಡ್ತಾರೆ ಅನಿಸುತ್ತೆ. ಅರ್ಧ ಗಂಟೆ ವೇಸ್ಟ್ ಆಯಿತು ಟೈಮ್. 9:30. ಮೊದಲೇ 1 ಅವರ್ ಲೇಟು, ಇದರಲ್ಲಿ ಅರ್ಧ ಗಂಟೆ ಲೇಟು. ಹೋಗಿ ಸೇರೋದು ಲೇಟು. ಬರ್ತಾನೇ ಇದೆ. முடிஞ்சதுன்னு பார்த்தா இன்னொரு வண்டி வந்துட்டு இருக்கு. வெஹிக்கல் நம்பர் 12. ಎಲ್ಲ 12 ಆಗಿದೆ. ಇಟ್ಟಿದೆ ಅದು ಬ್ಯಾಚ್ 12 ನಂಬರ್ ಬೇರೆ 8. ಮಿಲಿಟರಿ ಗಾಡಿಗಳು ಬರ್ತಾನೇ ಇದೆ. ಏನೋ 1-2 ಬರ್ತಾ ಇದೆ ಅಂತ ಸೈಡ್ ಕೊಟ್ಬಿಟ್ರೆ ನಮ್ಮ ಸೈಡ್ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಾರಲ್ಲ. ಅರುಣಾಚಲ್ ಪ್ರದೇಶ ಚೈನಾ ಬಾರ್ಡ್ರ್ ಇರೋದ್ರಿಂದ ಇಡೀ ಡಿಫೆನ್ಸಲ್ಲಿ ಒಂದು 30% ಇಲ್ಲೇ ಇದೆಯಾ ಏನೋ. ಇಲ್ಲೇ ಅಲ್ಲ, 25% to 30%. ಒಟ್ಟಲ್ಲಿ ಅರುಣಾಚಲ್ ಫುಲ್ ಡಿಫೆನ್ಸ್ ಇದ್ದೇ ಇದೆ. ನಾವು ಅರುಣಾಚಲ ಎಂಟ್ರ್ ಆದಾಗಿಂದ ಅಲ್ಲಲ್ಲೊಂದು ಮಿಲಿಟರಿ ಕ್ಯಾಂಪ್ ಇದ್ದೇ. ಖಾಲಿ ಆಯಿತು, ಹೋಗೋಣ. ಎಲ್ಲ ಬಿಟ್ಬಿಡೋದ ವಿಡಿಯೋ ಕಡ ಏನಿದೆ ಇಲ್ಲ ತಿಳಿಬೋದು. ದಿರಾಂಗಿಂದ ಒಂದು 40 ಕಿಲೋಮೀಟ್ರಲ್ಲಿ ಬೈಸಾಕಿ ಅಂತ ಒಂದು ಸ್ಪಾಟು. ಅಂದರೆ ಸೇಲಾ ಟಾಪ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು 15 ಕಿಲೋಮೀಟ್ರ್ ಹಿಂದೆ ಒಂದು ಬೈಸಾಕಿ ಅಂತ ಒಂದು ಸ್ಪಾಟ್ ಇದೆ. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಸೇಲಾ ವಾರಿಯರ್ಸ್ ಡಿಫೆಂಡಿಂಗ್ ದ ನೇಷನ್ ಅಂತ. ಅಂದರೆ ಸೇಲಾ ವಾರಿಯರ್ಸ್ ಇಲ್ಲಿ ನಮ್ಮ ಡಿಫೆನ್ಸ್ನವರು ಒಂದು ಕ್ಯಾಂಪ್, ವಾರಿಯರ್ಸ್ ಕ್ಯಾಂಪ್ ಇದೆ. ಸೊ ಮತ್ತು ನೀವು ಏನು ಈ ಗುವಾಹಟಿಯಿಂದ ಬರ್ತಾ ದಾರಿಯಲ್ಲಿ ನಿಮಗೆ ಅರುಣಾಚಲ್ ಪ್ರದೇಶ ಶುರು ಆದಮೇಲೆ ಸುಮಾರು ಎಷ್ಟು ಮಿಲಿಟರಿ ಬೇಸ್ ಕ್ಯಾಂಪ್ಗಳಿದೆ ಅಂತ ಹೇಳಿದರೆ ಒಂದು ಎವ್ರಿ 5 ಕಿಲೋಮೀಟರ್ 6 ಕಿಲೋಮೀಟ್ರಿಗೂ ಒಂದೊಂದು ಬೇಸ್ ಕ್ಯಾಂಪ್ಗಳು ಪ್ರತಿಯೊಂದು ಕಡೆಯೂ ಇರುತ್ತೆ. ವಾರಿಯರ್ಸ್ ಅಂತ ಇರುತ್ತೆ, ವಾರ್ ಮೆಮೋರಿಯಲ್ಸ್ ಇರುತ್ತೆ, ಬೇಕಾದಷ್ಟು ಇರುತ್ತೆ. ಸಾಧಾರಣ ಒಂದು 70% ಜಾಗದಲ್ಲಿ ನಿಮಗೆ ರೆಕಾರ್ಡ್ ಮಾಡೋ ಹಾಗಿಲ್ಲ, ವಿಡಿಯೋ ಫೋಟೋಗ್ರಫಿ ಏನು ತೆಗಿಯೋಂಗಿಲ್ಲ, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತೇಳಿ ಹಾಕಿರ್ತಾರೆ. ಆ ಥರ ಏನಾದರೂ ನಾವು ಅದು ಹಾಗೂ ಮಾಡಿದರೆ ನಮ್ಮದೆಲ್ಲ ಡಿಲೀಟ್ ಮಾಡ್ತಾರೆ ತೆಗೆದು. ಸೊ ಮಾಡೋ ಹಾಗಿಲ್ಲ. ಎಲ್ಲಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ಮಾಡಬೇಕು. ನೋಡಿ, ಇಂಥ ಜಾಗದಲ್ಲಿ ಮಾಡ್ಬೋದು, ಇಂಥ ಜಾಗದಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಸೊ ಇಂಥ ಜಾಗದಲ್ಲಿ ನಾವು ಮಾಡ್ಬೋದು. ಇದು ಸೇಲಾ ವಾರಿಯರ್ಸ್ ಅಂತ.
ನೋಡಿ ಇಲ್ಲಿ ಹಾಕಿದ್ದಾರೆ, ಇಂಡಿಯನ್ ಆರ್ಮಿ ಡೆಡಿಕೇಟೆಡ್ ಟು ಡ್ಯೂಟಿ ಡಿವೋಟೆಡ್ ಟು ಇಂಡಿಯಾ. ಅದೇ ನಮ್ಮ ಸೈನಿಕರು ಕೆಲಸದ ಮೇಲೆ ಇರ್ತಾರಲ್ಲ, ಇಲ್ಲಿನ ಕಾವಲಿನ ಕಾಯಕದ ಜೊತೆ ಇರ್ತಾರಲ್ಲ, ಅವ್ರಿಗೆ ಡೆಡಿಕೇಟ್ ಮಾಡೋದಂತ. ನಾವು ಎಷ್ಟು ದೂರದಿಂದ 3,500-4 ಸಾವಿರ ಕಿಲೋಮೀಟರ್ಗಳಿಂದ ಇಲ್ಲಿವರೆಗೂ ಬಂದು ಬರೀ ಫೋಟೋಗ್ರಫಿ ವಿಡಿಯೋಗ್ರಫಿ ತೊಗೊಂಡು ಹೋಗೋ ಬದಲು ನಮ್ಮ ದೇಶದ ಸೈನಿಕರಿಗೆ ಒಂದು ಸಲ್ಯೂಟ್ ಮಾಡಿ ಮುಂದೆ ಹೋಗೋಣ. ನಾವೊಂದು ವಾರದಿಂದ ನೋಡ್ತಾ ಇದ್ದೀನಿ ನಮ್ಮ ಕರ್ನಾಟಕದ ವೆಹಿಕಲ್ ಇರುತ್ತಾ ಅಂತ, ಎಲ್ಲೂ ಸಿಗಲಿಲ್ಲ. ಭುವನೇಶ್ವರಲ್ಲಿ ಒಂದೇ ಒಂದು ನೋಡಿದ್ವಿ, ಅದು ಕೂಡ ಅದು ಕರ್ನಾಟಕದಿಂದ ಬಂದಿರೋ ಗಾಡಿ ಅಲ್ಲ, ಇಲ್ಲಿಂದ ಇದ್ದವರು ತೊಗೊಂಡೋಗಿ ಅಲ್ಲಿ ಯೂಸ್ ಮಾಡ್ತಿರೋರು. ಸೊ ಇದುವರೆಗೂ ಅದು ಬಿಟ್ಟರೆ ಇನ್ನೂ ಒಂದು ಗಾಡಿನೂ ಕಾಣಿಸ್ತಿಲ್ಲ. ನಮ್ಮ ಗಾಡಿ ಬಿಟ್ಟರೆ ಬೇರೆ ಎಲ್ಲ ಗಾಡಿನೂ ಅಸ್ಸಾಂ ರಿಜಿಸ್ಟ್ರೇಷನ್, ಅರುಣಾಚಲ್ ಪ್ರದೇಶ್ ರಿಜಿಸ್ಟ್ರೇಷನ್ ಗಾಡಿಗಳು ಮಾತ್ರ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ನಮ್ಮದು ಒಂದೇ ಗಾಡಿ ಕರ್ನಾಟಕದಿಂದ ಬಂದಿರೋ ಗಾಡಿ ಈಗ ಸದ್ಯಕ್ಕೆ. ಗೊತ್ತಿಲ್ಲ, ಮುಂದೆ ನೋಡಿ ಸಿಕ್ಕಿದರೆ ನಾನು ರೆಕಾರ್ಡ್ ಮಾಡಿ ಹೇಳ್ತೀನಿ. ಇದು 46 INF BD ಯೂನಿಟ್, ಅಂದರೆ ಇವ್ರದ್ದು ಮಿಲಿಟರಿ ಅವ್ರದ್ದು ಆ ಯೂನಿಟ್ 46 INF BD ಅಂತ. ಆ ಯೂನಿಟ್ನವ್ರು ಇಟ್ಟಿರೋದು ಈ ಒಂದು ಬೇಕ್ರಿ, ಹಾರ್ನ್ಬಿಲ್ ಬೇಕ್ರಿ, ಗಿಫ್ಟ್ ಶಾಪು, ಒಂದು ಬೇಕ್ರಿ ಮತ್ತು ಒಂದು ಇದಿದೆ, ಏನಂದರೆ ವಿಂಟರ್ ಕ್ಲಾತ್ಸು ಒಂದು ಅವೈಲಬಿಲಿಟಿ ಇರುವಂಥ ಒಂದು ಏರಿಯಾ. ಹೌದು, ಟೈಮಿಂಗ್ ಇದೆ. ಟೈಮಿಂಗ್ ಪ್ರತಿದಿನದ್ದು ಮಾರ್ನಿಂಗ್ 8:30 hours to 13 ಅಂದರೆ ಒಂದು ಗಂಟೆ, 1ರಿಂದ 1:40 ಲಂಚ್ ಅವರ್ಸ್, ಈವ್ನಿಂಗ್ 1:40 to 3:30, ಸಂಡೇ ಬೆಳಗ್ಗೆ 9 to ಮಧ್ಯಾಹ್ನ ಇರುತ್ತೆ ಅಂತ. ಇದೆಲ್ಲ ಕ್ಲಾತ್ಸ್, ವಿಂಟರ್ ಕ್ಲಾತ್ಸ್ ಸಿಗುತ್ತೆ. ವಿಂಟರ್ ಕ್ಲಾತ್ಸ್ ತೊಗೊಳ್ಬೋದು, ಬೇಕಿರೋರು ತೊಗೊಳ್ಬೋದು. ಸೇಲಾ ಪಾಸ್ಗೆ ಹೋಗೋ ದಾರಿಯಲ್ಲಿ ಈ ಬಂಡೆನ ಹೇಗೆ ಕಟ್ ಮಾಡಿ ಹೋಗ್ಲಿಕ್ಕೆ ದಾರಿ ಮಾಡಿದ್ದಾರೆ ನೋಡಿ. ಹೇಗಿದೆ ನೋಡಿ. ಸೇಲಾ ಪಾಸ್ ಒಂದು 12 ಕಿಲೋಮೀಟರ್ ಇದೆ. ಸೇಲಾ ಪಾಸ್ಗೆ ಒಂದು ಸೇಲಾ ಟನಲ್ ಇದೆ, ಸೇಲಾ ಪಾಸ್ಗೆ ಈ ರೋಡು ಇದೆ. ಎರಡೂ ಕೂಡ ಬಳಸ್ಕೊಳ್ಬೋದು. ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗಲಿಕ್ಕೆ ಒಂದು ಸುರಂಗ ಮಾರ್ಗ ಮಾಡಿ ಟನಲ್ ಮಾಡಿದ್ದಾರೆ, ಅದರಲ್ಲಿ ಹೋಗ್ಬೋದು. ನಾವೀಗ ಟನಲಲ್ಲಿ ಹೋಗ್ತಾ ಇಲ್ಲ, ಸೇಲಾ ಪಾಸ್ ರೋಡಲ್ಲಿ ಹೋಗ್ತಾ ಇರ್ತೀವಿ. ಪಾಸ್ನ ಮೇಲೆ ಹೋಗ್ತಿದ್ದೀವಿ. ಬರ್ತಾ ಟನಲಲ್ಲಿ ಬರೋಣ. ಟನ್ ಬರ್ತಾ
ಇದೆ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಕೆಳಗಿಂದ ಈಗ ನಾವು ಆಲ್ಮೋಸ್ಟ್ ಒಂದು 12,000 ಫೀಟ್ ಸಿ ಲೆವೆಲ್ಗಿನ ಹೈಟ್ ಇದ್ದೀವಿ ಅಂತ ಅನಿಸುತ್ತೆ. ಯಾಕೆಂದರೆ 11,000 ಬೈಸಾಕಿ ಇದರಿಂದ 11,000 ಅಡಿಗಳಿತ್ತು. ಈಗ 1,000 ಅಡಿ ಮೇಲೆ ಬಂದಿದ್ದೀವಿ ಅಂತ ಅನಿಸುತ್ತೆ. 13,000 ಅಡಿ ಚಿಲ್ಲರೆ, 13,000 ಎಷ್ಟೋ ಸ್ವಲ್ಪ 13,000 ಚಿಲ್ಲರೆ ಏನೋ ಇದೆ ಸೆಲಾಪಾಸ್ಗೆ ಹೈಟ್ ಇದೆ ಸಿ ಲೆವೆಲಿಂದ. ರೋಡ್ ಇದು ಸ್ವಲ್ಪ ನ್ಯಾರೋ ಇದೆ, ಸಣ್ಣದು ಇದೆ, ಸ್ವಲ್ಪ ಏರುಪೇರು ಇದೆ. ಈಗ ಎಲ್ಲ ಟನಲ್ ಮಾಡಿದ್ರಿಂದ ಸುಮಾರು ಜನ ಆ ಟನಲ್ ಹೋಗೋದ್ರಿಂದ ಈ ರಸ್ತೆ ದುರಸ್ತಿ ಎಷ್ಟು ಆಗಿಲ್ಲ ಅಂತದೆ ನೋಡಿ. ರೋಡಲ್ಲಿ ಇಲ್ಲಿ ಬಂಡೆ ಎಲ್ಲಿಂದ ಬಂದು ಬಿದ್ದಿದೆ ನೋಡಿ, ಎಷ್ಟು ದೊಡ್ಡ ಬಂಡೆ ಬಂದು ಬಿದ್ದಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ. ಈ ಲ್ಯಾಂಡ್ ಸ್ಲೈಡ್ ಆಗೋದು ಒಂದು ಸೂಚನೆ ಇದೆ. ಅಂದರೆ ರಾಬೇರಿ ಒಂದೇ ಸಲ ಸಡನ್ನಾಗಿ ಲ್ಯಾಂಡ್ ಸ್ಲೈಡ್ ಬರಲ್ಲ ನೋಡಿ. ಈ ಥರ ಈ ಸಣ್ಣ ಸಣ್ಣ ಕಲ್ಲುಗಳು ಬಿದ್ದಿದೆಯಲ್ಲ, ಈ ಥರ ಸಣ್ಣ ಸಣ್ಣ ಕಲ್ಲುಗಳು ಮೇಲಿಂದ ಏನಾದರೂ ಬೀಳ್ತಾ ಇರೋದು ನಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ಅದಾಗಿ ಒಂದು 2 ನಿಮಿಷ, 1.5-2 ನಿಮಿಷದಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂಥ ಸೂಚನೆ ಇರುತ್ತೆ. ಅದನ್ನು ಸ್ವಲ್ಪ ನಾವು ಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ಈ ಥರ ಘಾಟ್ ಸ್ಟೇಷನಲ್ಲಿ, ಹಿಲ್ ಸ್ಟೇಷನಲ್ಲಿ ಹೋಗಬೇಕಾದ್ರೆ, ಅದರಲ್ಲೂ ಇಂಥದ್ದು ಹಿಮಾಲಯ ರೇಂಜಸಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನಾವು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು, ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಮತ್ತು ನಿಧಾನ ಹೋಗಬೇಕು, ತುಂಬ ಸ್ಪೀಡ್ ಹೋಗಬಾರ್ದು, ನಿಧಾನಕ್ಕೆ ಹೋಗಬೇಕು. ಆ ಥರದ್ದೇನಾದ್ರು ಸಣ್ಣ ಸಣ್ಣ ಕಲ್ಲು ಬಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಹಿಂದೆನೇ ನಿಲ್ಲಿಸ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಎಷ್ಟು ಕಡಿದಾದ ಪರ್ವತಗಳು, ತುಂಬ ರಿಸ್ಕಿ ಇದೆ ರೋಡು. ಮತ್ತು ವೆಹಿಕಲ್ಸ್ ಇಲ್ಲ, ಜಾಸ್ತಿ ಜನ ಎಲ್ಲ ಟನಲ್ ಒಳಗಡೆ ಹೋಗಿದ್ದಾರೆ, ಅದು ಜಾಸ್ತಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಮೇಲೆ ಎಲ್ಲ ಈ ಕಲ್ಲುಗಳನ್ನ ಕಟ್ ಮಾಡಿ ಮಾಡಿದ್ದಾರೆ. ರೋಡ್ಸ್ ಇಲ್ಲ, ಸರಿಯಾಗಿಲ್ಲ ರೋಡ್ಸು. ಆಫ್ ರೋಡ್ ನಮ್ಮ ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಇಷ್ಟು ಥರ ಆಫ್ ರೋಡಲ್ಲೆಲ್ಲ ಬರ್ತಾ ಇರೋದು ಗಾಡಿ. ಹಳೆ ಗಾಡಿ ಸ್ವಿಫ್ಟ್ ಇದ್ದಾಗ ಸುಮಾರು ಕಡೆ ಹೋಗಿದ್ದೀವಿ. ಮತ್ತು ಇದು ಕ್ರೆಟಾ ಬಂದಮೇಲೆ ಫಸ್ಟ್ ಟೈಮ್ ಈ ಥರ ಆಫ್ ರೋಡ್ ಮತ್ತು ಇಷ್ಟು ಲಾಂಗ್ ಬಂದಿದ್ದೀವಿ. ಅಂದರೆ ಟೋಟಲ್ 8,000 ಕಿಲೋಮೀಟರ್ ಟಾರ್ಗೆಟ್, ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್. ಬೆಳಗ್ಗೆ ತಿಂಡಿ ಇವತ್ತು ನಾನೇನು ತೊಗೊಳ್ಳಿಲ್ಲ, ಇವರು ಮ್ಯಾಗಿ ತೊಗೊಂಡ್ರು. ಅದಕ್ಕೆ ಬೆಂಗಳೂರಿಂದ ಬರ್ತಾ ಚಿಂತಾಮಣಿ ಕಡಲೆಕಾಯಿ ಬೀಜ, ಖಾರದ ಕಡಲೆಕಾಯಿ ಬೀಜ ತಂದಿದ್ದೀವಿ. ಒಂಚೂರು ತಿನ್ನೋಣ ಅಂತ ತೊಗೊಂಡಿದ್ದೀವಿ. ಪಕ್ಕದಲ್ಲಿ ಕೊಡಬೇಕು ಇವ್ರು ಆಗಾಗ, ಇವ್ರು ಎರಡೆರಡೇ ಕೊಡ್ತಾ ಇದ್ದಾರೆ. ನನಗೂ ತುಂಬ ಕೈ ಚಾಚ ಅಭ್ಯಾಸ ಇಲ್ಲ, ಅದು ಕೈ ಚಾಚ್ತಾನೆ ಇರಬೇಕಾಗ್ತಾ ಇದೆ. ಕಡಲೆಕಾಯಿ ರೋಡ್ ನೋಡ್ಕೊಂಡು ಓಡಿಸಿ ಗಾಡಿನ, ಕಡಲೆಕಾಯಿ ಆಮೇಲೆ ಅಂತ ಇದ್ದಾರೆ. ಇಷ್ಟೇ ಒಂದು ವೆಹಿಕಲ್ ಹೋಗೋಷ್ಟು ರೋಡ್ ಇದೆ ಅಷ್ಟೇ, ಅಥವಾ ಒಂದು ಸ್ವಲ್ಪ ಸೈಡ್ ಮಾಡಿದರೆ ಇನ್ನೊಂದು ಕಾರ್ ಪಕ್ಕದಲ್ಲಿ ಹೋಗ್ಬೋದು. ಒಂದು ದೊಡ್ಡ ವೆಹಿಕಲ್ ಆದರೆ ಆಗಲ್ಲ.
ತವಾಂಗ್ ರೈಟ್ ಜಾಬ್ರೆಲಾ. ಹಾಂ ಹಾಂ ಸೇಲಾ ಪಾಸ್ಗೆ ಬಂದ್ವಿ. 13,700 ಅಡಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಬಂದಿದ್ದೀವಿ. ಎಲ್ಲ ಪ್ರವಾಸಿಗರು ಬಂದಿರತಕ್ಕಂತಹ ವಾಹನಗಳು. ಇದು ಕೆಳಗಡೆ ಕಾಣಿಸ್ತಿರೋದು ಸೇಲಾ ಲೇಕ್. ಫ್ರೀಸ್ ಆಗಿಬಿಟ್ಟಿದೆ. ಸೇಲಾ ಲೇಕ್ ಫುಲ್ಲು ಫ್ರೀಸ್ ಆಗಿದೆ. ನಡಿಬೋದು ಅನ್ಸುತ್ತೆ ಮೋಸ್ಟ್ಲಿ. ನೋಡಿ, ಫ್ರೀಸ್ ಆಗಿದೆ. ಆ ಕೆಳಗಡೆ ಹೋಗಿ ಇಳಿದು ನಡಿಬೋದು ಬೇಕಾರೆ. ಎಳೆ ಬಿಸಿಲಿದೆ ಈಗ. ಇದು ಫ್ರೀಸ್ ಆಗಿರುತ್ತೆ. ಈಗ ಇನ್ನೂ ಏನಾದರೂ ಈ ಜನವರಿಯಲ್ಲಿ ಏನಾದರೂ ಇನ್ನೂ ಸ್ನೋಫಾಲ್ ಅದು ಇದು ಆದರೆ ಮತ್ತೆ ಇದು 1-2 ತಿಂಗಳು 3 ತಿಂಗಳು ಇದು ಹಾಗೇ ಇರುತ್ತೆ. ಬಟ್ ಈಗ ಪ್ರೆಸೆಂಟ್ ಸಿಚುಯೇಷನ್ ಇಲ್ಲಿ ಏನು ಅಷ್ಟು ಅಂಥ ಸ್ನೋಫಾಲ್ ಆಗಲಿ ಏನೂ ಇಲ್ಲ. ನೋಡಿ, ಸೇಲಾ ಪಾಸ್, BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಬಟ್ಟಕ್ ವೆಲ್ಕಮ್ಸ್ ಯು ಅಟ್ ಸೇಲಾ ಪಾಸ್ 13,700 ಫೀಟ್. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ಲೇಕ್. ನೋಡಿ, ಫ್ರೀಸ್ ಆಗಿದೆ ಲೇಕ್ ಪೂರ್ತಿ. ದೊಡ್ಡ ಲೇಕ್ ಇದು ನೋಡಿ. ಲೇಕ್ ಪೂರ್ತಿ ಫ್ರೀಸ್ ಆಗಿದೆ. मला घेतला गेला होता फोटो. 1 मिनिट आता 1 मिनिट इथं या सर. 1 मिनिट राजू. ಕತ್ತೆ விக்னேஷன் அப்படி சொல்லியிருக்கோம். அங்கிள் என்ன அங்கிள் இது மலையா? இது மலை பேய் மலையா இருக்குது அங்கிள். ஆமலை இவ்வளோ பெரிய மலை.
reaching the ice spot. Ice spot. Mono, it will freeze your hands. No, don't throw. Don't throw. ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಮುಗಿಲ ಉಯ್ಯಾಲೆ ಲಾಲಾಲೆ ಲಾಲೆ. ಐಸ್ ಮೇಲೆ ನಡೀತಾ ಇದ್ದೀವಿ. ತವಾಂಗ್ ಹೋಗೋ ದಾರಿಯಲ್ಲಿ ಐಸ್ ಕಟ್ಟಿಬಿಟ್ಟಿದೆ ಇಲ್ಲೆಲ್ಲ. ಜಸ್ವಂತ್ಗರ್ ಬ್ಲೇಸಿಂಗ್ ಸ್ವಾರ್ಡ್ ಡಿವಿಷನ್ ವಾರ್ ಮೆಮೋರಿಯಲ್. ಮನೋ ನಮ್ಮ ದೇಶದ ಧ್ವಜದ ಹಾರಾಟ ನೋಡಿ ಮೇಲೆ ಗಡಿ ಭಾಗದಲ್ಲಿ ಬಂದು ನಮ್ಮ ದೇಶ ಮತ್ತು ಚೈನಾ ದೇಶದ ಗಡಿ ಭಾಗದಲ್ಲಿ ನಮ್ಮ ದೇಶದ ಬಾವುಟ ಹಾರ್ತಿರೋದನ್ನು ಕಂಡ್ರೆ ನಮಗೇನೋ ಖುಷಿ. ನೋಡಿ ಬೈಕಲ್ಲಿ ಹೋಗ್ತಾ ಇದ್ದಾರೆ. ನಾವು ಕಾರಲ್ಲಿ ಬಂದಿದ್ದೀವಿ, ಅವ್ರು ಬೈಕಲ್ಲಿ ಬರ್ತಾ ಇದ್ದಾರೆ. ಯಾಕೆ ಈ ವಾರ್ ಮೆಮೋರಿಯಲ್ಸ್ಗಳನ್ನ ಸಾಕಷ್ಟು ಮೆಮೋರಿಯಲ್ಸ್ನ ಕಾಣೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಈ ಒಂದು ರಸ್ತೆಯಲ್ಲಿ. ಅಂದರೆ ಈ ಒಂದು ಬಾರ್ಡರ್ ಏರಿಯಾಸ್, ಅರುಣಾಚಲ್ ಪ್ರದೇಶ್ ಚೈನಾ ಬಾರ್ಡರ್ ಏರಿಯಾಸಲ್ಲಿ ಯಾಕೆ ಇಷ್ಟೊಂದು ಕಾಣಿಸುತ್ತೆ ಅಂತ ಹೇಳಿದರೆ, ಅಂದರೆ ಅಷ್ಟು ಯೋಧರು, ನಮ್ಮ ದೇಶದ ಯೋಧರುಗಳು ನಮ್ಮ ದೇಶದ ಗಡಿ ಕಾವಲಿಗಾಗಿ, ನಮ್ಮ ದೇಶದ ಗಡಿಯನ್ನು ಕಾಪಾಡುವುದಕ್ಕಾಗಿ ತಮ್ಮ ದೇಹತ್ಯಾಗವನ್ನು ಮಾಡಿದ್ದಾರೆ ಅಷ್ಟು ಜನ. ಅದಕ್ಕಾಗಿ ಇಲ್ಲಿ ಬರೆದಿದ್ದಾರೆ ನೋಡಿ, ಇನ್ ಮೆಮೊರಿ ಆಫ್ ಆಲ್ ದ ಸೋಲ್ಜರ್ಸ್ ಹೂ ಲೇಡ್ ಡೌನ್ ದೇರ್ ಲೈಫ್ ಫಾರ್ ದ ನೇಷನ್ ಅಂತ ಹಾಕಿದ್ದಾರೆ. ಸೊ ಅದಕ್ಕಾಗಿ ಇಷ್ಟು ಸ್ಮಾರಕಗಳು, ಅಂದರೆ ವಾರ್ ಮೆಮೋರಿಯಲ್ಸ್ನ ನಾವು ಈ ಒಂದು ಹಾದಿಯಲ್ಲಿ ಕಾಣ್ತಾ ಹೋಗ್ತೀವಿ. ನಾವೆಲ್ಲ ಆರಾಮಾಗಿರ್ತೀವಿ ಸಿಟಿಗಳಲ್ಲಿ, ಬಟ್ ಬಾರ್ಡರ್ ಏರಿಯಾಸಲ್ಲಿ ನಮಗೋಸ್ಕರ ನಾವು ಸೇಫ್ಟಿಯಾಗಿ, ಸುರಕ್ಷಿತವಾಗಿ, ಸುವ್ಯವಸ್ಥಿತವಾಗಿ ಇರಲಿಕ್ಕೋಸ್ಕರ ನಮ್ಮ ಯೋಧರೆಲ್ಲ ಇಲ್ಲಿದ್ದು ನಮ್ಮನ್ನು ಕಾಯ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ನಮನ, ಒಂದು ಸಲ್ಯೂಟ್. ನೋಡಿ, ಯೋಧರಾಗಿ ನಾವು ಬರಬೇಕು ಅಂತ ಹೇಳಿದರೆ ಒಂದೊಂದು ಹೆಜ್ಜೆಯಲ್ಲಿ ಏನು ಬರೆದಿದ್ದಾರೆ ಅದನ್ನು ಗಮನದಲ್ಲಿಡಬೇಕು ನಾವು. ಹೌನ್ಸ್ಲಾ ಅಂದರೆ ಮೋಟಿವೇಶನ್, ನಿಷ್ಠ ಅಂದರೆ ನಿಷ್ಠೆಯಿಂದ ಇರಬೇಕು ಅಂತ, ಮತ್ತು ಸಾಹಸವನ್ನು ಹೊಂದಿರಬೇಕು, ಮತ್ತು ಸಾಹಸದ ಜೊತೆ ಹಿಮ್ಮತ್ ಅಂದರೆ ಧೈರ್ಯವನ್ನು ಇಟ್ಕೊಂಡಿರಬೇಕು.
ಮತ್ತು ನಾವು ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟು ಜಸ್ಬಾ ಅಂದರೆ ಹಿಂದಿಯ ಇಂಥ್ಯೂಸಿಯಾಸಮ್, ವೀರ್ತಾ ಅಂದರೆ ವೀರತೆ, ಅಂದರೆ ವೀರತ್ವ, ಬಲಿದಾನ್ ಅಂದರೆ ನಾವು ನಮ್ಮ ಜೀವವನ್ನು ತ್ಯಾಗ ಮಾಡೋದು ಕೂಡ ರೆಡಿ ಇರ್ತೀವಿ ಅನ್ನೋ ಥರ ಮನಸ್ಸಿನ ಒಂದು ಭಾವನೆಯನ್ನು ಇಟ್ಕೊಂಡು ಬರಬೇಕು ಅಂತ. ಕರ್ತವ್ಯ, ಅದೇ ನಮ್ಮ ಕರ್ತವ್ಯ. ಅಂದರೆ ನಮ್ಮ ಕರ್ತವ್ಯ ಏನಪ್ಪ, ದೇಶ ಗಡಿ ಭಾಗವನ್ನು ಕಾಯೋದೇ ಒಂದು ಕರ್ತವ್ಯ ಅನ್ನೋ ಹಾಗೆ ಕೊನೆಯದಾಗಿ ಶೌರ್ಯವನ್ನು ಮೆರೆಯುವಂಥದ್ದು. ಸೊ ಇದೆಲ್ಲ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದವ್ರು ಮಾತ್ರ ದೇಶದ ಗಡಿಯನ್ನು ಕಾಯಲಿಕ್ಕೆ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಬರ್ಬೋದು ಅಥವಾ ಸೇರ್ಬೋದು ಅಂತ. ಈ ಜಾಗ, ಈ ಏನು ಕ್ಯಾಮ್ರಾದಲ್ಲಿ ನೀವು ನೋಡ್ತಿದ್ದೀರಾ, ಈ ಜಾಗ 1962 1962 ಅಲ್ಲಾದಂತಹ ಇಂಡೋ ಚೈನೀಸ್ ವಾರ್ನಲ್ಲಿ ಚೈನಾ ಯೋಧರು ಹುತಾತ್ಮರಾದಂತಹ ಆ ಯೋಧರನ್ನು ಇಲ್ಲಿ ಇದು ಮಾಡಲಾಗಿದೆ, ಏನು ಊತಲಾಗಿದೆ ಈ ಜಾಗದಲ್ಲಿ. ಅದಕ್ಕೆ ಇಲ್ಲಿ ಇದನ್ನು ಚೈನೀಸ್ ಗ್ರೇವ್ ಯಾರ್ಡ್ ಅಂಥೇಳಿ ಹಾಕಿದ್ದಾರೆ. More than 300 Chinese soldiers were buried here. ನೋಡಿ, 300ಕ್ಕಿಂತ ಹೆಚ್ಚು ಯೋಧರನ್ನು, ಚೈನಾ ಯೋಧರನ್ನು ಈ ನೋಡಿ ಈ ಜಾಗ. ಇದು ಜಸ್ವಂತ್ ಸಿಂಗ್ ಅವರ ಸ್ಮರಣ ಭವನ ಅಂತ ಮಾಡಿದ್ದಾರೆ. ಅದೇ ಅವರು ಬಳಕೆ ಮಾಡ್ತಿದ್ದಂತಹ ಒಂದಷ್ಟು ವಸ್ತುಗಳು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಅವರ ಜೊತೆ ಇತರ ಕಮಾಂಡೋ ಆಫೀಸರ್ಸ್ಗಳು, ವೀರಚಕ್ರ ಪಡೆದಂತಹ ಯೋಧರನ್ನು ಎಲ್ಲ ಒಂದಷ್ಟು ಜನರದ್ದು ಚಿತ್ರಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಈ ಮಧ್ಯದಲ್ಲಿ ಹಾರ ಹಾಕಿದಾರಲ್ಲ ಅವರು ಈ ಜಸ್ವಂತ್ ಸಿಂಗ್ ಅಂತ ಏನು 1962 ಇಂಡೋ ಚೈನಾ ವಾರಲ್ಲಿ ಅವ್ರು ಯಾವ ಜಾಗದಲ್ಲಿ ಅವತ್ತು ಪ್ರಾಣತ್ಯಾಗ ಮಾಡಿದ್ರು, ಒಂದು ಮರದ ಕೊಂಬೆ ಕಾಣಿಸ್ತಿದೆಯಲ್ಲ, ಈ ಮರದ ಹತ್ತಿರ ಅವರು ಪ್ರಾಣತ್ಯಾಗ ಮಾಡಿದ್ದಾರೆ ಅಂಥೇಳಿ ಅದೇ ಜಾಗದಲ್ಲಿ ಈ ಒಂದು ಸ್ಮರಣ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು ನಮ್ಮ ಯೋಧರು ಬಳಸ್ತಾ ಇದ್ದಂತಹ ಬಂಕರ್ಗಳು ಸುಮಾರು ಸಾಕಷ್ಟಿದೆ ಈ ಥರ. ಇಲ್ಲಿ ನೋಡಿ ಹೀಗಿರುತ್ತೆ. ನೋಡಿ, ಇದು ಬಂಕರ್. ನೋಡಿ ಇಲ್ಲಿ ಇರೋದು ಒಳಗಡೆ ಸೇಫ್ಟಿ, ಇಲ್ಲಿ ಇದ್ಕೊಂಡು ಕಾವಲು ಕಾಯೋದು ಅಂತ. ಹಾಂ,